ಇವಾಗ ಬರೋ ಪ್ರಶ್ನೆ, ಹಂಗಿದ್ರೆ ನಾವು ಈ ಪ್ರಪಂಚಕ್ಕೆ ಯಾಕೆ ಬಂದ್ವಿ? ಹಾಂ ಈಗ ಬಂದಾಗ ನನಗೆ ಇಷ್ಟನೋ ಕಷ್ಟನೋ ಸುತ್ತಮುತ್ತ ಅಪ್ಪ ಅಮ್ಮ ಇರ್ತಾರೆ, ಅವ್ರು ಏನೇನು ಹೇಳ್ತಾ ಹೋಗ್ತಾರೋ ಅವೆಲ್ಲ ನನಗೆ ಫೀಡ್ ಆಗ್ತಾ ಹೋಗುತ್ತೆ. ಅದ್ರ ಮೂಲಕ ಎಲ್ಲ ಒಂಥರ ಒಂದು ಒಂದು ಚಿಕ್ಕ ಬೀಜವಾಗಿ ಬಂದು ಕೊನೆಗಾಗಿ ಮರವಾಗಿ ಬೆಳೆದು ಬಿದ್ದು ಹೋಗೋವರೆಗೂ ಎಲ್ಲವನ್ನು ಕಟ್ಕೊಳ್ಳೋದು ಯಾಕೆ ಮತ್ತು ಬಿಡೋದು ಯಾಕೆ, ಮತ್ತು ಇದ್ರ ಮಧ್ಯೆ ನಾನು ಹೇಗೆ ನೋಡ್ಬೇಕು ನನ್ನ ಲೈಫ್ನ ಅನ್ನೋದು. ಸತ್ಯ. ನೋಡಿ ಅದನ್ನೇ ಇದನ್ನು ನಾವು ಸರಿ ಹೊಂದಿಸ್ಕೊಳ್ಳೋಣ. ನಿಮ್ಮ ಪ್ರಶ್ನೆಗೆ ಉತ್ತರ, ಮುಂದಿನ ಉತ್ತರ ಯೋಗ. ಹಾಗೆ ಈ ಯೋಗ ಅನ್ನೋದು ಈ ಮುಕ್ತಿಗೆ ಬೇಕಾದ ಸಾಧನ, ಟೂಲ್, ಮೆಥಡ್, ಸಾಧನ ಅಂತ ಅದನ್ನೇ ಕರೆಯೋದು. ಅದನ್ನು ಉಪಯೋಗಿಸಿಕೊಂಡು ಈ ಉದಾಹರಣೆಗೆ ಪ್ರತಿಯೊಬ್ಬರಿಗೂ ತಮ್ಮನ್ನು ತಾವು ನೋಡ್ಕೊಬೇಕು ಅಂತ ಆಸೆ ಇದೆ, ಚೆನ್ನಾಗಿ ನೋಡ್ಕೊಬೇಕು ಅಂತ, ಇಲ್ವಾ? ಹೌದು. ಹೌದಾ? ಅದೆಲ್ಲ ಬೇರೆ ಕಡೆ ಆಚೆಗೆ ಬರ್ತಾ ಇರತ್ತೆ. ನಾನು ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಸುತ್ತಬೇಕು, ಒಳ್ಳೆ ಮನೆ ಬೇಕು, ತಪ್ಪಿಲ್ಲ, ಒಳ್ಳೆ ಆರೋಗ್ಯ ಇರಬೇಕು, ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಿ ಕಾಣೋದು ಸಮಾಜ ಸೇವೆ ಒಂಥರ. ಯಾಕೆ ನನ್ನ ನೋಡ್ಕೊಳಕ್ಕಾಗಲ್ಲ, ಇನ್ನೊಬ್ರು ಚೆನ್ನಾಗಿ ಕಾಣ್ತೀನಲ್ಲ. ಒಂದು ಸ್ವಲ್ಪ ಕರಡಿ ಮುಂದೆ ನೋಡ್ಕೋಬೇಕು, ಬಾಕಿದೆಲ್ಲ ಸಮಾಜಕ್ಕೆ ಅದು, ಅಲ್ವಾ? ನಿಜ. ಹೀಗೆ ನೋಡಿ, ತುಂಬ ಅರ್ಥ ಆಗಲಿ ಜನರಿಗೆ ಅಂತ ಸರಳವಾಗಿ. ಈಗ ಒಂದು ದೊಡ್ಡ ಗ್ರೂಪ್ ಫೋಟೋ ಇರ್ತದೆ. ಈಗ ಫೋಟೋ ನೋಡ್ತೀರಿ, ಪ್ರಾಮಾಣಿಕವಾಗಿ ಹೇಳಿ, ಯಾರನ್ನು ಫಸ್ಟ್ ನೋಡ್ತೀರಿ? ನಮ್ಮನ್ನೇ ನಾವು ನೋಡ್ಕೊಳ್ಳೋದು. 4 ಫೋಟೋ ಇರುತ್ತೆ, ಯಾವ ಫೋಟೋ ಅಪ್ಲೋಡ್ ಮಾಡ್ತೀರಿ? ನಮ್ಮದೇ. ಯಾವ್ದು ನಾವು ಚೆನ್ನಾಗಿ ಬಂದಿರ್ತೀವಿ, ಎಕ್ಸಾಕ್ಟ್ಲಿ, ಎಲ್ಲ ಕಣ್ಮುಚ್ಚಿರಲಿ, ನಾವು ಚೆನ್ನಾಗಿರೋ ಫೋಟೋ ತೆಗೆದು ಅಪ್ಲೋಡ್ ಮಾಡಿಬಿಡ್ತೀವಿ. ಅಂದರೆ ಪ್ರತಿಯೊಬ್ಬರಿಗೂ ನನ್ನನ್ನು ನೋಡಿಕೊಳ್ಬೇಕು ಚೆನ್ನಾಗಿ ಅಂತ ಆಸೆ ಇದೆ. ನಿಜ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಬ್ಬರಿಗಿದೆ, ತಪ್ಪಲ್ಲ, ಇದೆ ವಾಸ್ತವ. ಈ ನನ್ನನ್ನು ನಾನು ನೋಡಿಕೊಳ್ಳೋದು ಈ ದೇಹ ಇದೆಯಲ್ಲ, ಇದನ್ನು ಶರೀರ ಅಂತ ಕರೀತಾರೆ. ಶರೀರ ಅಂದರೆ ಶೀರ್ಯತೆ, ಅಂದರೆ ವಿಚ್ ಡಿಕಂಪೋಸ್ ಅಂತ. ಪ್ರತಿ ಕ್ಷಣ ಈ ದೇಹಕ್ಕೆ ಮುಪ್ಪು ಆವರಿಸ್ತಾ ಇದೆ. ಪ್ರತಿ ಉಸಿರು, ಪ್ರತಿ ಕ್ಷಣ ನಾವು ನಮ್ಮ ಸಾವಿಗೆ ಹತ್ತಿರ ಆಗ್ತಾಯಿದ್ದೀವಿ. ಇದು ವಾಸ್ತವ. ನಿಜ. ನಾವು ಹಾಕ್ಬೋದು, ನಾನು 10 ವರ್ಷದಿಂದ ಚೆನ್ನಾಗಿರಲಿಲ್ಲ, ಈಗ ತುಂಬ ಚೆನ್ನಾಗಿ ಕಾಣ್ತೀನಿ ಅಂತ. ಇಲ್ಲ, ಕ್ಯಾಮ್ರಾ ಚೆನ್ನಾಗಿರಲಿಲ್ಲ, ಫಿಲ್ಟ್ರ್ ಇರಲಿಲ್ಲ, ಈಗೆಲ್ಲ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿದೆ, ಆದರೆ ಏಜ್ ಆಗ್ತಾಯಿದೆ, ವಯಸ್ಸಾಗ್ತಾಯಿದೆ. ಪ್ರತಿ ಕ್ಷಣ ಗೊತ್ತಿದ್ದೆಯೋ ಗೊತ್ತಿಲ್ಲದೆಯೋ, ದೇವ್ರನ್ನ ನಂಬಿದ್ರು ನಂಬದೇ ಹೋದರೂ ನೀ ಏನಾದರೂ ಮಾಡು, ಸಾವಿಗೆ ಹತ್ತಿರ ಆಗ್ತಾಯಿದ್ದೀವಿ. ಸಾವು ನಂಬಿಕೆ ಅಲ್ಲ, ವಾಸ್ತವ. ಹತ್ತಿರ ಆಗ್ತಾ ಇರ್ತೀವಿ. ಯಾವಾಗ ನಾವು ಯಾವುದು ನಾವಲ್ಲವೋ ಅದರ ಒಟ್ಟಿಗೆ ನನ್ನನ್ನು ಗುರುತಿಸಿಕೊಳ್ತೀನಿ, ಅದಕ್ಕೆ ಆಗುವ ಎಲ್ಲ ಪರಿಣಾಮಗಳು ನನ್ನ ಮೇಲೆ ಆಗ್ತದೆ. ಅಂದರೆ ಉದಾಹರಣೆಗೆ, ಈಗ ಒಂದು ತಾಯಿಗೆ ಅವಳಿಗೆ ಯಾವ ನೋವನ್ನು ಬೇಕಾದ್ರೆ ಅವಳು ಸಹಿಸ್ಕೊಳ್ತಾಳೆ, ತನ್ನ ಮಗುಗಾದರೂ ಸಹಿಸ್ಕೊಳ್ಳಲ್ಲ. ಯಾಕೆಂದರೆ ತನಗಿಂತ ಜಾಸ್ತಿ ತಾನು ಸೃಷ್ಟಿ ಮಾಡಿದ್ರ ಮೇಲೆ ಅವಳು ವ್ಯಾಮೋಹವನ್ನು ಬೆಳೆಸ್ಕೊಂಡಿರ್ತಾಳೆ. ನಿಮಗೇನಾದರೂ ಆಗಲಿ ತಡ್ಕೊಳ್ತೀರಿ, ಆದರೆ ನೀವು ಪ್ರಾಣಕ್ಕೆ ತುಂಬ ಹತ್ತಿರವಾಗಿ ಒಂದು ವಸ್ತುವನ್ನು ಪ್ರೀತಿಸ್ತೀರಿ, ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತೀರಿ, ಒಂದು ವಿಷಯವನ್ನು ಪ್ರೀತಿಸ್ತೀರಿ ಅಂತಾದರೆ ಅದಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ. ಸೂಸೈಡ್ ನೋಡ್ತೀವಿ, ಇಷ್ಟಪಟ್ಟವ್ರು ಸಿಕ್ಕಿಲ್ಲ, ಒಂದು ಕಾರು ಬ್ರೇಕ್ ಡೌನ್ ಆಯಿತು, ಹಾರ್ಟ್ ಅಟ್ಯಾಕ್ ಆಗುತ್ತೆ ಕೆಲವರಿಗೆ, ಹಾಗೆ ತುಂಬ ಜನರಿಗೆ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಯಾವುದರೊಟ್ಟಿಗೆ ನಾವು ಉತ್ಕಟವಾಗಿ ಗುರುತಿಸ್ಕೊಳ್ತೀವಿ, ಅದಕ್ಕೆ ಆಗುವ ಎಲ್ಲ ಪರಿಣಾಮಗಳು ನಮಗಾಗ್ತದೆ. ಈ ದೇಹವನ್ನು ನಾನು 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 ಅಂತ ಗುರುತಿಸ್ಕೊಂಡಿದ್ದೀನಿ ನಾನಿವತ್ತು. ಈಗ ನಾವು ಇಲ್ಲಿ ಕೂತ್ಕೊಂಡಿದ್ದೀರಿ, ಇಷ್ಟೆಲ್ಲ ಪಾಡ್ಕಾಸ್ಟ್ ಎಲ್ಲ ಮಾಡಿದ್ದೀರಿ, ಈಗೆಲ್ಲ ಮಾಡಿರ್ತೀರಿ, ಒಂದು ಸಂಸ್ಥೆ ಬೆಳೆಸಿರ್ತೀವಿ. ಇದ್ದಕ್ಕಿದ್ದಂಗೆ ಒಂದು ದಿವಸ ಇದರಿಂದೆಲ್ಲ ನೀವು ಹೊರಗೆ ಹೋಗು ಅಂದರೆ ಹೇಗಿರ್ಬೇಕು ಸಿಚುವೇಶನ್ನು? ಮನೆಯೆಲ್ಲ ಕೊಟ್ಕೊಂಡು ಯಾವ ಸಂಬಂಧ ನಿಂದೆಲ್ಲ ಹೋಗು ಅಂತ. ಬಟ್ ಆ ಸಿಚುವೇಶನ್ನ ಪ್ರತಿಯೊಬ್ಬರು ನಾವು ಫೇಸ್ ಮಾಡ್ತೀವಿ. ಒಂದಿನ ಈ ದೇಹ ನಾನು 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 ಒಂದು ದಿವಸ ಪಕ್ಕ ಇದ್ದವರಿಗೆ ಟಾಟಾ ಬಾಯ್ ಬಾಯ್ ಹೇಳಲಿಕ್ಕಾಗದೆ ಒಂದು ದಿನ ಹೋಯ್ತು ಪ್ರಾಣ ಪಕ್ಷಿ. ಟಾಟಾ ಬಾಯ್ ಬಾಯ್ ಹೇಳೋದೂ ಇಲ್ಲ, ಹೇಳಲಿಕ್ಕೂ ಆಗೋದಿಲ್ಲ, ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ವಾಸ್ತವ ಒಂದು ದಿವಸ ಅದು. ಇವತ್ತೋ ನಾಳೆನೋ ಒಬ್ಬರು ಮುಂದೆ ಒಬ್ಬರು ಹಿಂದೆ. ಈ ಯೋಚನೆ ಮಾಡಿ, ಈ ದೇಹ ನಾನು, ದೇಹ ಸಂಬಂಧ, ದೇಹ ದುಡ್ಡು, ಮನೆ ಇವೆಲ್ಲ ಮಾಡ್ಕೊಂಡಿರ್ತೀವಿ. ಒಂದು ದಿವಸ ಈ ದೇಹನೇ ನಾನಲ್ಲ ಅಂತ ಅಕ್ಸೆಪ್ಟ್ ಆಗೋದು ಎಷ್ಟು ಕಷ್ಟ. ಯಾವುದು ಪರಿಣಾಮ ಆಗ್ತಾ ಇರುತ್ತೆ ಅದರ ಮೇಲೆ ನಾವು ಹೆಚ್ಚು ಹೆಚ್ಚು ನಾವು ಗುರುತಿಸಿಕೊಂಡಷ್ಟು ನಮ್ಮ ಮನಸ್ಸು ಕೂಡ ಪರಿಣಾಮ ಆಗ್ತಾನೆ ಇರ್ತದೆ. ತುಂಬ ಅದಕ್ಕೆ ನೋಡಿ, ಸೈಕಾಲಜಿಕಲಿ ತುಂಬ ಸಮಸ್ಯೆಯಲ್ಲಿರೋರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಅವರ ಮುನಿಸು, ಅವರ ಕೋಪ, ಅವರ ಬೇಜಾರು, ಅವ್ರ ಫ್ರಸ್ಟ್ರೇಷನ್ನು ಪ್ರತಿಯೊಂದು ಜೊತೆಗಿದ್ದವ್ರಿಗೆ ಆಗ್ತಾನೆ ಇರ್ತದೆ. ಅಲ್ಲಾಡೋ ಗಾಡೀಲಿ ಕೂತ್ಕೊಂಡ್ರೆ ಅಲ್ಲಾಡ್ತಾನೆ ಇರ್ತೀವಿ ನಾವು.
ಎಂಥ ಮಾತು. ಪಕ್ಕದ ಮನೇಲಿ ಬೆಂಕಿ ಹತ್ಕೊಂಡ್ರು ನಮಗೂ ಅದ್ರ ಶಾಖ ತಪ್ಪದೇ ಇರತ್ತಾ, ಅಲ್ವಾ? ಬಿಸಿ ಮುಟ್ಟದೇ ಇರತ್ತಾ, ಅದ್ರ ಮಸಿ ಬಳಿದೇ ಇರತ್ತಾ. ಹಾಗೆ ಈ ದೇಹ ಪ್ರತಿ ಕ್ಷಣ ಮುಪ್ಪು ಆವರಿಸ್ತಾ ಇದೆ, ದೇಹಕ್ಕೆ ಸಾವಿಗೆ ಹತ್ತಿರ ಆಗ್ತಾ ಇದೆ. ಯಾವಾಗ ಇದು ನಾನು 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 ಅಂದ್ಕೊಂಡಾಗ ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ನಾವು ತಯಾರಿರೋದಿಲ್ಲ. ಅದಕ್ಕೆ 40 ಆದಮೇಲೆ ಎಲ್ಲ 16, 60ರಲ್ಲಿ 16 ಶುರು ಮಾಡಿರೋದು. ನಾ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಏಜಿಂಗ್ ಆಗ್ತಾ ಇದೆ ಅಂತ. ಇದು ಈ ದೇಹ ನೋಡ್ಕೊಂಡಾಗಲೇ ಎಷ್ಟು ಖುಷಿ ಸಿಗತ್ತಲ್ಲ. ಈ ದೇಹ ನಾನಲ್ಲ, ಉಸಿರು ನಾನಲ್ಲ, ನಿಜವಾದ ನನ್ನನ್ನು ನಾನು ನೋಡಿಕೊಂಡ್ರೆ ಎಷ್ಟು ಖುಷಿ ಆಗ್ಬೋದು. ನಾನಲ್ಲದ ನಾನು ಅರ್ಪಿಸಿಕೊಂಡ ಈ ದೇಹವನ್ನು ನೋಡಿಯೇ ಎಷ್ಟು ಖುಷಿ ಪಡ್ಕೊಳ್ತೀವಿ ನಾವು. ಸೊ ಮುಕ್ತಿ ಅನ್ನೋದು ಸ್ಪಿರಿಚುವಲ್ ಸೆಲ್ಫಿ, ನಿಜವಾದ ನನ್ನನ್ನು ನಾನೇ ನೋಡಿಕೊಳ್ಳುವ ಒಂದು ಪ್ರಕ್ರಿಯೆ. ಅದು ಹೇಗೆ? ಚಿತ್ತಶುದ್ಧಿ ಅಂದರೆ ಇದೇನಾ? ಹಾಗಾದರೆ ಇದಕ್ಕೆ ಮಾರ್ಗ ಏನು ಅಂತ ಸಾಮಾಜಿಕವಾಗಿ ನಾವು ನೋಡಿದಾಗ 3 ಥರದ ಮಾರ್ಗವನ್ನು ನೋಡ್ತೀವಿ. ಒಂದು ನಂಬಿಕೆ ಆಧಾರದಲ್ಲಿ ಬದುಕೋದು, ಬಿಲೀಫ್ ಸಿಸ್ಟಮ್, ಬಿಲೀವರ್ಸ್. ಆ ಬಿಲೀಫ್ ಸಿಸ್ಟಮಲ್ಲಿ ಏನು ಅಂದರೆ ನನ್ನ ತಲೆಗೆ ತುಂಬ ಯೋಚನೆ ಇಲ್ಲ, ಏನು ಗ್ರಂಥದಲ್ಲಿ ದಾಖಲು ಮಾಡಿಕೊಟ್ಟು ಹೋಗಿದ್ದಾರೆ ಅಥವಾ ಯಾರು ಯಾವುದನ್ನು ಹೇಳಿದ್ದಾರೆ ಅದನ್ನು ಸುಮ್ಮನೆ ನಂಬಿಕೊಂಡು ಹೋಗೋದು. ಪ್ರಶ್ನೆ ಮಾಡಲಿಕ್ಕಿಲ್ಲ. ನೀವು ಪ್ರಶ್ನೆ ಮಾಡೋದ್ರೆ ಅವರು ಸ್ವಲ್ಪ ತಾಳ್ಮೆಯಿಂದಿದ್ದರೆ ಪ್ರಶ್ನೆಗೆ ಉತ್ತರ ಕೊಡೋಲ್ಲ ಅಂತ ಮಾತು ಬರ್ತದೆ. ತಾಳ್ಮೆಯೇ ಇಲ್ಲದೇ ಇರೋ ವ್ಯಕ್ತಿ ಆಗಿದ್ದರೆ ಪ್ರಶ್ನೆ ಮಾಡೋನೇ ಬೆಳಗಿರೋದಿಲ್ಲ. ನಂಬಿಕೆಯ ವಿರುದ್ಧವಾಗಿ ಪ್ರಶ್ನೆ ಮಾಡೋದೇ ತಪ್ಪು ಎಂಬ ಭಾವನೆಯಿಂದ ಕೂಡಿರುವ ನಂಬಿಕೆಯ ಆಧಾರದಲ್ಲಿರುವ ಕೆಲವು ವಿಚಾರಧಾರೆಗಳು ಇವೆ ನಮ್ಮಲ್ಲಿ. ನಾನು ನಂಬದೇ ಇರೋದನ್ನು ನಂಬದೇ ಇರುವವ ಭೂಮಿಯಲ್ಲಿ ಇರಲಿಕ್ಕೆ ನಾಲಾಯಕು ಎಂಬಷ್ಟು ಆಗ್ರಹ ಇರುವ ಮನಸ್ಥಿತಿಯು ನಾವು ನೋಡ್ತೀವಿ. ನಂಬಿಕೆ ಆಧಾರದಲ್ಲಿ ಬದುಕೋದು ಒಂದು. ಎರಡನೇದು ನನ್ನ ಸತ್ಯವನ್ನು ನಾನೇ ಹುಡುಕಿಕೊಂಡು ಹೋಗೋದು. ಈಗ ಈ ಥರ ಅಂದ್ಕೊಳ್ಳಿ, ನಾವು ತುಂಬ ದೊಡ್ಡ ಪದ ಬಳಸೋದು ಬೇಡ, ಇದು ತುಂಬ ಸರಳವಾಗೇ ಮಾತಾಡೋಣ. ಈಗ ಕಾರಿದೆ, 2 ಥರ. ಕಾರಿಗೆ ಡ್ರೈವರ್ನ ಹಾಕ್ಕೊಂಡು ಹಿಂದೆ ಕೂತ್ಕೊಂಡು ಪ್ರಯಾಣ ಮಾಡೋದು, ಅದು ಒಂದು ನಂಬಿಕೆ ಆಧಾರದಲ್ಲಿ, ಆಯಿತಾ? ಇನ್ನೊಂದು ನನ್ನ ಕಾರನ್ನು ನಾನೇ ಡ್ರೈವ್ ಮಾಡೋದು, ನನ್ನ ಸತ್ಯವನ್ನು ನಾನೇ ನೋಡಬೇಕು, ನನ್ನ ಸತ್ಯಗಳನ್ನು, ಬದುಕಿನ ವಾಸ್ತವಗಳನ್ನು ನಾನು ನೋಡಬೇಕು. ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಾನೇ ಡ್ರೈವ್ ಮಾಡಬೇಕು. ನೀವೊಂದು ಕಾರ್ ಡ್ರೈವ್ ಮಾಡ್ತೀರಿ ಅಂದರೆ ಮುಖ್ಯವಾಗಿ ನಿಮಗೆ ಬೇಕಾಗಿರೋದೇನು? ಒಂದು ಕಾರು ಡ್ರೈವಿಂಗ್ ಕೆಪಬಿಲಿಟೀಸು, ಒಂದು ಕ್ಲಾರಿಟಿ. ಮೊದಲು ಬೇಕಾಗಿರೋದು ಮುಂದಿರೋದು ಕಾಣಬೇಕು ಅಲ್ವಾ? ಮುಂದೆ ಇರೋದು ಕಾಣಲಿಲ್ಲ ಅಂದರೆ ನಾವು ಕಾಣದೆ ಹೋಗ್ಬಿಡ್ತೀವಿ, ಆಕ್ಸಿಡೆಂಟ್ ಆಗ್ತದೆ. ಒಂದು ಕ್ಲಾರಿಟಿ ಬೇಕು. ಇನ್ನೊಂದು ಕಾರು ಎಷ್ಟು ವೇಗವಾಗಿ ಹೋಗುತ್ತಲ್ಲ ಅಷ್ಟು ಬ್ಯಾಲೆನ್ಸ್, ಸ್ಟೆಬಿಲಿಟಿ ಬೇಕು. ಕ್ಲಾರಿಟಿ, ಸ್ಟೆಬಿಲಿಟಿ ಇದೆರಡು ತುಂಬ ಮುಖ್ಯ ಸತ್ಯವನ್ನು ಹುಡುಕಿಕೊಂಡು ಹೋಗೋವನಿಗೆ. ಅಂದರೆ ಜಗತ್ತು ಹೇಗಿದೆಯೋ ಹಾಗೆ ನೋಡುವ ಪಕ್ವತೆ ಬೇಕು. ಜಗತ್ತು ಹೇಗಿದೆಯೋ ಹಾಗೆ ನೋಡುವ ಪಕ್ವತೆ ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗುತ್ತೆ. ಕಾರು ಮುಂದೆ ನಿಂತಿರ್ತದೆ, ಗುಂಡಿ ಇರ್ತದೆ, ಗುಂಡಿ ಇಲ್ಲ ಅಂತ ನೀನು ಅಂದ್ಕೊಂಡ್ರೆ ಗುಂಡಿಗೆ ಹೋಗಿ ಬೀಳ್ತೀಯ. ಗುಂಡಿ ಇದೆ ಹಾಗಿದ್ರೆ ಏನು ಮಾಡ್ಬೇಕು ನಾನು? ಗುಂಡಿ ಇದೆ ಅಂತ ನೋಡ್ಬೇಕು. ಗುಂಡಿ ಇದೆ ಅಂತ ನೋಡ್ಬೇಕು ನಾನು. ಆಗ ಜಗತ್ತು ಹೇಗಿದೆಯೋ ಹಾಗೆ ಕಂಡ್ರೆ ಗುಂಡಿಗೆ ಬೀಳೋದಿಲ್ಲ. ಜಗತ್ತು ಗುಂಡಿ ಇದೆ, ಗುಂಡಿ ಇಲ್ಲ ಅಂತ ನೀನು ನೋಡಿದ್ರೆ ಹೋಗಿ ಬೀಳ್ತಿ. ಸರಿ. ತತ್ವಜ್ಞಾನ ಅಂದರೆ ಬೇರೇನೂ ಅಲ್ಲ. ಜಗತ್ತು ಹೇಗಿದೆಯೋ ಅದನ್ನು ಹಾಗೆಯೇ ನೋಡುವ ಪಕ್ವತೆ ಯಾರಿಗಿದೆ ಅವನು ತತ್ವಜ್ಞಾನಿ. ಸರಿ. ಜಗತ್ತು ಹೇಗಿದೆಯೋ ಹಾಗೆ ನೋಡಬೇಕು ಅಂದರೆ ಏನಿರಬೇಕು? ನನ್ನ ಮನಸ್ಸಲ್ಲಿ ಏನಿರಬಾರ್ದು. ನನ್ನ ಮನಸ್ಸಲ್ಲಿ ನನಗಾಗಲೇ ಅಂದ್ಕೊಂಡಿರೋಂಗೆ ಅದು ಹಂಗಿರುತ್ತೆ, ಇದು ಹಿಂಗೆ ಅಂತ ಪ್ರಿಎಂಪ್ಟೆಡ್ ನೋಷನ್ಸ್ ಇರಬಾರ್ದು. ಅದೇ ಒಂದು ಮಾತು ಹೇಳ್ತಾರೆ ಹಿರಿಯರು, ಬುದ್ಧಿವಂತನಿಗೂ ದಡ್ಡನಿಗೂ ಏನು ವ್ಯತ್ಯಾಸ ಅಂತ. ಬುದ್ಧಿವಂತನಿಗೆ ನನಗೆ ಗೊತ್ತಿಲ್ಲದೆ ಇರೋದು ಏನೋ ಒಂದು ಇದೆ ಅಂತ ಗೊತ್ತಿರ್ತದಂತೆ, ದಡ್ಡನಿಗೆ ಅದೊಂದು ಬಿಟ್ಟು ಎಲ್ಲ ಗೊತ್ತಿರ್ತದೆ. ಐ ಥಿಂಕ್ ಸಾಕ್ರೆಟಸೇ ಇರಬೇಕು, ಅವ್ರು ಏನೋ ಕೇಳಿದಾಗ ಹೇಳಿದ್ದು. ನನಗೆ ಒಂದು ಗೊತ್ತು ಪ್ರಪಂಚದಲ್ಲಿ, ನನಗೇನು ಗೊತ್ತಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರಂತವ್ರು. ಸೊ ನೀವು ಹೇಳೋದು ಅದೇ ಬುದ್ಧಿವಂತರ ಲಕ್ಷಣ. ನನಗೆ ಇನ್ನೂ ಏನೋ ಗೊತ್ತಿಲ್ಲಪ್ಪ, ಇನ್ನೂ ಏನೋ ಬಾಯಲ್ಲಿ ಹೇಳೋದಲ್ಲ, ವ್ಯವಹಾರದಲ್ಲಿರಬೇಕು. ಹಾಂ ಹೇಳೋದಲ್ಲ, ನುಡಿದಂತೆ ನಡಿಬೇಕು. ಹೇಗದು? ಅದು ಅವ್ರವ್ರ ಆತ್ಮ ಜರ್ನಿ ಅವ್ರಿಗೆ ಗೊತ್ತಿರ್ತದೆ, ಇನ್ನೊಬ್ಬರಿಗೆ ತಿಳಿಸುವಂಥದ್ದಲ್ಲ, ತಿಳಿದು ಉಪಯೋಗ ಆಗದೇ ಇರೋ ವಿಷಯಗಳು. ಸೆಲ್ಫ್ ಜರ್ನಿ ಅದು. ಟ್ರೂತ್
ಫುಲ್ ಟು ನಮ್ಮ ಪ್ರಶ್ನೆ ನಾವೇ ಮಾಡ್ಕೋಬೇಕು. ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೋಬಾರ್ದು. ಅದು ಓಕೆ. ಹಾಗೆ ಹೀಗೆ ಜಗತ್ತನ್ನು ಹೇಗಿದೆಯೋ ಹಾಗೆ ನೋಡಬೇಕು ಅಂದರೆ ನನ್ನ ಮನಸ್ಸಲ್ಲಿ ಏನಿರಬಾರ್ದು. ಉದಾಹರಣೆ ನೋಡಿ, ಖುಷಿಯಾಗಿದ್ದಾಗ ಇಡೀ ಜಗತ್ತು ಖುಷಿ ಅನಿಸ್ತದೆ, ಚಂದ ಅನಿಸ್ತದೆ. ಹೌದಾ? ಒಂದು ದಿನ, ಒಂದು ನಿಮಿಷ ಅನಿಸ್ಬಿಡುತ್ತೆ. ದುಃಖ ಆಗಿದ್ದಾಗ ಜಗತ್ತೇ ಬೇಜಾರು, ಯಾಕೆ ಇಷ್ಟು ನಿಧಾನ ಹೋಗುತ್ತೆ. ಯಾರು ಮಿಸ್ ಮಾಡ್ಕೊಳ್ತಾ ಇದ್ರಿ ನೀವು? ಒಂದು ನಿಮಿಷ ನಿಮಗೆ ವಿರಹ ವೇದನೆ 1 ವರ್ಷ ಅಂತ ಅನಿಸ್ತದೆ. ಹೆಂಡ ಕುಡ್ದಾನೆ ಜಗತ್ತೇ ತಿರುಗ್ತದೆ ಅಲ್ವಾ? ಯಾವ ಸತ್ಯ? ಯಾವ ಮೋಡಲ್ಲಿ, ಯಾವ ಎಮೋಷನ್ನಲ್ಲಿದ್ದಾಗ ನೀವು ನೋಡ್ತಾ ಇದ್ದೀರಾ ಅನ್ನೋದೇ. ಸೊ ಜಗತ್ತು ಹೇಗಿದೆಯೋ ಹಾಗೆ ನೋಡುವ ಪಕ್ವತೆ ಮನುಷ್ಯನಿಗಿಲ್ಲ. ನೀವು ಪ್ರಶ್ನೆ ಮಾಡಿದ್ರಿ, ಆ ಪ್ರಶ್ನೆಗೆ ಉತ್ತರ ಇದು. ನಾವು ಹುಟ್ಟಿದ ಜಾಗ, ಅಪ್ಪ ಅಮ್ಮನ ಆಲೋಚನೆ, ನಾವು ನೋಡಿದ್ದು, ಕೇಳಿದ್ದು, ಅಧ್ಯಯನ ಮಾಡಿದ್ದು, ಇವೆಲ್ಲವೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತಾ 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 ಅದರ ಕನ್ನಡಿಯಲ್ಲೇ ನಾವು ನೋಡ್ತಾ ಇರ್ತೀವಿ. ಅವರ ಸತ್ಯ ನಮ್ಮ ಸತ್ಯವಾಗ್ಬಿಡುತ್ತೆ, ಅಥವಾ ಅವರು ಬರೆದಿದ್ದ ಸಿಲೆಬಸ್ಸನ್ನಲ್ಲೇ ನಾವು ಪಾತ್ರ ವಹಿಸ್ತಾ ಇರ್ತೀವಿ. ಅಷ್ಟು ಮಾತ್ರ ಅಲ್ಲ, ನಮ್ಮದೇ ಈಗ ಅದೇ ಹೇಳ್ತಾ ಇರೋದು ನಾನು. ಜಗತ್ತು ಹೇಗಿದೆಯೋ ಹಾಗೆ ನೋಡುವ ಪಕ್ವತೆ ನಮಗಿಲ್ಲ. ಹೇಗೆ ಬೆಳೆಸ್ಕೊಳ್ಳೋದು? ಅದನ್ನೇ ಚಿತ್ತವೃತ್ತಿ ನಿರೋಧ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಸತ್ಯವನ್ನು ಹುಡುಕಿಕೊಂಡು ಹೋಗುವವನಿಗೆ ಮನಸ್ಸು ಇಲ್ಲದೇ ಅಮನಸ್ಕ ಅಂತ ಹೇಳ್ತಾರೆ ಅವಸ್ಥೆಯನ್ನು. ಅದನ್ನೇ ಅದ್ವೈತ ಅಂತ ಕರೀತಾರೆ, ಲಯ ಅಂತ ಕರೀತಾರೆ. ಇವೆಲ್ಲ ಹಠಯೋಗದಲ್ಲಿ ಮನಸ್ಸು ಇಲ್ಲದೇ ಇರುವ ಅವಸ್ಥೆಗೆ ಹೋಗಬೇಕು. ಅಂದರೆ ಹೆಂಗೆ? ಅಂದರೆ ನನ್ನ ಮನಸ್ಸಲ್ಲಿ ಯಾವ ಆಲೋಚನೆ ಇರಬಾರ್ದು, ಆಗ ಜಗತ್ತು ಹೇಗಿದೆಯೋ ಹಾಗೆ ಕಾಣ್ತದೆ. ಸ್ಥಿತಪ್ರಜ್ಞೆ ಅಂತಾರಲ್ಲ, ಅದು ಕೃಷ್ಣ ಆ ಮಾತಲ್ಲಿ ಹೇಳ್ತಾನೆ. ನನ್ನ ಮನಸ್ಸಲ್ಲಿ ಎಲ್ಲಿವರೆಗೂ ಆಲೋಚನೆ ಇರ್ತದೆ, ನಾನು ನೋಡುವ ಜಗತ್ತು ಸತ್ಯ ನನ್ನ ಆಲೋಚನಾ ಮಿಶ್ರಿತವಾಗಿಯೇ ಇರ್ತದೆ. ನಾನು ನಿಮ್ಮನ್ನು ಹೇಗಿದ್ದೀರೋ ಹಾಗೆ ನೋಡಬೇಕು ಅಂದರೆ ನಾನು ಕೂಲಿಂಗ್ ಗ್ಲಾಸ್ ಹಾಕಿರಬಾರ್ದು. ನಾನು ಯಾವ ಕೂಲಿಂಗ್ ಗ್ಲಾಸ್ ಕಲರ್ ಶೇಡ್ ಹಾಕಿರ್ತೀನಿ, ಆ ಶೇಡೇ ಜಗತ್ತು ನಂಗೆ ಕಾಣ್ತಾ ಇರ್ತದೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಕರೀತಾರೆ. ಮನಸ್ಸು ಅಂತ ನಾವು ಇವತ್ತು ಮಾತಾಡೋಣ, ಬಟ್ ಚಿತ್ತ ಅನ್ನೋದು ಮನಸ್ಸಲ್ಲ. ಮತ್ತು ಏನು ಅಂತ ಕೇಳಬೇಡಿ, ಪಾಪ ಪಾಡ್ಕಾಸ್ಟ್ ಕೇಳೋರು ನಿದ್ದೆ ಮಾಡಿಬಿಡ್ತಾರೆ, ತುಂಬ ಅದು ಕಾಂಪ್ಲಿಕೇಟ್ ವಿಷಯಗಳು. ಇಷ್ಟಂತ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ನಮ್ಮ ಮನಸ್ಸು ಆಲೋಚನೆಗಳು ಸಂಪೂರ್ಣ ಇಲ್ಲದೇ ಇರುವ ಅವಸ್ಥೆಗೆ ನಾವು ಹೋಗೋದಿಲ್ಲ, ಅಲ್ಲಿವರೆಗೂ ಜಗತ್ತು ಹೇಗಿದೆಯೋ ಹಾಗೆ ಕಾಣೋದಿಲ್ಲ. ಸೊ ಇದನ್ನೇ ಮೆಡಿಟೇಟ್ ಮಾಡಿದಾಗ ಕೆಲವು ಸ್ಟಾರ್ಟಿಂಗಲ್ಲಿ ತುಂಬ ಥಾಟ್ಸ್ ಬರುತ್ತೆ, ಗೊಂದಲ, ಕೂತ್ಕೊಳ್ಳೋಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಶಾಂತ ನಿರ್ಮಲ ಆಗತ್ತಲ್ಲ ಮನಸ್ಸು. ಅಂದರೆ ಏನೋ ಆಲೋಚನೆ ಬರದೆ ಒಂದು ಸ್ಟಿಲ್ನೆಸ್ ಅಂತಾರಲ್ಲ, ಅದೇನಾ ನೀವು ಹೇಳೋದು? ಮೆಡಿಟೇಷನ್ ಇಸ್ ನಾಟ್ ಧ್ಯಾನ. ಧ್ಯಾನಕ್ಕೂ ಮೆಡಿಟೇಷನ್ಗೂ ಅಜಗಜಾಂತರ ಸಂಬಂಧ. ಅದು ಯಾವ ಥರ ಅಂದರೆ, ಈಗ ಹುಟ್ಟಿದ ಮಗುವಿನ ಡೈಪರ್ ತೊಗೊಂಡು 40 ವರ್ಷದ ಪೈಲ್ವಾನ್ಗೆ ಹಾಕೋ ಕೆಲಸ. ಯಾವುದು ಈ ಅಂದರೆ ಮೆಡಿಟೇಷನ್ನ ಧ್ಯಾನನ? ಧ್ಯಾನ ಅದು ಧ್ಯಾನ ದೊಡ್ಡ ಪದ, ದೊಡ್ಡದು, ಮೆಡಿಟೇಷನ್ ಇಷ್ಟು ಚಿಕ್ಕದು. ಇವಾಗ ಆ ಡೈಪರ್ ತೊಗೊಂಡಾಗ ಅದು ಫಿಕ್ಸ್ ಮಾಡೋ ಕೆಲಸ. ಮತ್ತು ನಾವು ಎಷ್ಟೋ ಸತಿ ಮೆಡಿಟೇಷನನ್ನೇ ಕನ್ನಡದಲ್ಲಿ ಧ್ಯಾನ ಅಂದ್ಬಿಡ್ತೀವಿ. ಅಲ್ಲ,